द सीक्रेट टनल फॉर अकबर। और इसी टनल के अंदर अनारकली को जिंदा अकबर बादशाह ने चुनवाया था। ओके। जब ताजमहल बनवाया तो उनके सारे हाथ कटवा दिए। हाँ सारे हाथ कटवा दिए जब ताजमहल बनवाया, क्योंकि जहाँ शाहजहाँ ना बने तो शाहजहाँ ये चाहता था कि जब तक ये दुनिया रहे ना हम रहे, इसलिए शाहजहाँ ने ताजमहल बनवा के लोगों के हाथ कटवा दिए थे। दिस टनल इज द सीक्रेट टनल फॉर अकबर। ಬಸ್ ಸ್ಟೇಷನ್ ಇದು. ಸೊ ನಾಷ್ಟ ನಾವು ಇಲ್ಲೇ ಮಾಡ್ತೀವಿ. में इसको बोलते हैं फ्राइडे मॉस्क। मुस्लिम पीपल कम टू प्रे इनसाइड वन डे इन 5 times. All Hindu people they used to pray inside time of Akbar. All over the world के लोग आते हैं और अंदर में यहाँ आज भी मन्नत के धागे। The red building, this is called the escape tunnel. ಮೂರು ಧರ್ಮದವರ ಮಹಿಳೆಯರನ್ನು ಅಕ್ಬರ್ ಮದುವೆಯಾಗಿರ್ತಾರೆ. ಸೊ ನಾವು ಕನ್ನಡದಲ್ಲಿ ಸ್ವಲ್ಪ ಹೇಳ್ತೀವಿ. ಎಸ್, ಕರ್ನಾಟಕ. Art. Yes, you are right. Thank you. Very small art. और आप नेक्स्ट टाइम फिर अपने बच्चों के साथ यहाँ लौट कर आओ. I can wish you this. ಓಕೆ, ಥ್ಯಾಂಕ್ ಯು. ಏನು ವಿಶ್ ಮಾಡ್ತಾವ ಅದು ನಮ್ಮ ಮನಸ್ಸೊಳಗೆ ಇಡಬೇಕು, ನಾವು ಯಾರಿಗೂ ಹೇಳುವಂಗಿಲ್ಲ. So it means 12 years people take to build this place here. ಸೊ 26,000 ಪೀಪಲ್ಸ್ ಇಲ್ಲಿ ವರ್ಕ್ ಮಾಡಿದಾರಂತೆ. ಡಿಫ್ರೆಂಟ್ ಬೇರೆ ಬೇರೆ ಕಂಟ್ರಿ ಅವರಿಂದ. There you can see there's a black building. It's called Hammam. ಓಕೆ. तो सलीम अनारकली को मोहब्बत करते थे. ಓಕೆ. ಸೊ ಇದು ಸಲೀಂ ಚಿಸ್ತಿ ದರ್ಗಾ. ಬಿಳಿ ಅಮೃತ ಶಿಲೆಗಳಿಂದ ಮಾಡಿದ್ದಾರೆ. ಸೊ ಇದು ಎಷ್ಟು ಇದೆಯಲ್ಲ, ಇವೆಲ್ಲ ಬಿಳಿ ಗ್ಯಾಲರಿ ತರ ಏನಿದೆಯಲ್ಲ, ಒಂದೊಂದು ಗ್ಯಾಲರಿನೂ ಒಂದೊಂದು ಬೇರೆ ಬೇರೆ ತರ ಇದೆ. ಅನಾರ್ಕಲಿ ಪಾಕಿಸ್ತಾನಕ್ಕೆ ಹೋದ್ರು. So this is the air conditioned time of king. So can you feel please? So this you can see the screen. Every screen is single is different. When you look, it looks very similar, but there's a 56 different design around of the white building. आप दरगाह पर आया और ये दरगाह पे वो लोग आते हैं जिनको बाबा बुलाते हैं. तो अभी हम लोग दरगाह जाएंगे ना, तो यहाँ से कीप कट कर. ಫ್ರಿಜ್ ಮ್ಯಾಗ್ನೆಟ್ ಅಂತ ಓದಲೆಲ್ಲ ಬರ್ತಾ ಇರ್ತಾರೆ. ಎಷ್ಟಂತೆ ಫ್ರಿಜ್ ಮ್ಯಾಗ್ನೆಟ್? ಓಕೆ ಸರ್, ನೆಕ್ಸ್ಟ್. Next is me. Now I'm going to show you the Sikri view. ಸಿಕ್ರಿ ವ್ಯೂ. Sikri view of the artificial lake. That time the lake is dry, so you can see there. And this is the 6th gate. When you're looking from here, it just looks like it's small bigger, but all the gate is the same size. So this is the Friday mosque, the Jama Masjid. This time is still also one day straight is a direction of Makkah of the Saudi Arab. ಸೊ ಆಲ್ಮೋಸ್ಟ್ ಬೆಂಗಳೂರು ಸಿಟಿ BMTC ಬಸ್ ಥರನೇ ಇದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿತು. ನಾವು ಇವಾಗ ಆಗ್ರಾ ಅಲ್ಲಿದ್ದೀವಿ ಆ್ಯಂಡ್ ಆಗ್ರಾಲಿರೋ ಈದ್ಗಾ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ನಾವು ಈಗ ಫತೇಪುರ್ ಸಿಕ್ರಿಗೆ ಬಸ್ನಿಂದ ಹೋಗ್ಬೇಕಂತ ಇದ್ದೀವಿ. ಬನ್ನಿ ಸೊ ನೋಡೋಣ. ಲೋಕಲ್ ಬಸ್ಗಳು ಇಲ್ಲಿ ಅವೈಲೇಬಲ್ ಇದೆ, ಎಲೆಕ್ಟ್ರಿಕ್ ಬಸ್ಸು. ಸೊ ನೀವು ಫತೇಪುರ್ ಸಿಕ್ರಿಗೆ ಹೋಗ್ಬೇಕಪ್ಪ ಅಂತಂದರೆ ಈದ್ಗಾ ಬಸ್ ಸ್ಟ್ಯಾಂಡ್ ಅಂತ ಇದು ಆಗ್ರಾದಲ್ಲಿದೆ. ಸೊ ಆಗ್ರಾದಿಂದ ಫತೇಪುರ್ ಸಿಕ್ರಿ 36 ಕಿಲೋಮೀಟರ್ಸ್ ಇದೆ. ಸೊ ಒಂದು 1 ಅವರ್ ಜರ್ನಿ. ಕಾಣಿಸ್ತಿದೆ ಹಿಂದ್ಗಡೆ ಇವು ಬಸ್ಗಳು ಹೋಗುತ್ತೆ. ಓಕೆ, ಅಲ್ಲಿ ಹೋಗಿ ಸಿಗೋಣ ಮತ್ತೆ ಫತೇಪುರ್ ಸಿಕ್ರಿ. ಸೊ ಫತೇಪುರ್ ಸಿಕ್ರಿ ಹೋಗುತ್ತಂತೆ. ಟಿಕೆಟ್ ಅಂತಾರೆ ಎಲೆಕ್ಟ್ರಿಕ್ ಬಸ್ಸಾ? ಸೊ ಎಲೆಕ್ಟ್ರಿಕ್ ಬಸ್. ಎರಡು ಡೋರ್ ಇದೆ. ಬಸ್ ನೋಡಿ ಹೇಗಿದೆ. ಬಸ್ಸು ಪೂರ ಖಾಲಿ, ನಾವೇ ಫಸ್ಟ್ ಪ್ಯಾಸೆಂಜರ್. ಸೊ ಆಲ್ಮೋಸ್ಟ್ ಬೆಂಗಳೂರು ಸಿಟಿ BMTC ಬಸ್ ಥರನೇ ಇದೆ, ಚೆನ್ನಾಗಿದೆ ಬಸ್. ಇವಾಗ ಫತೇಪುರ್ ಸಿಕ್ರಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ವಿ. ಸೊ ಬಸ್ಸು ಇಲ್ಲಿ ಬಿಟ್ಟಿದೆ. ಸೊ ಇದು ಬಸ್ ಸ್ಟೇಷನ್ ಇದು. ಸೊ ನಾಷ್ಟ ನಾವು ಇಲ್ಲೇ ಮಾಡಿದ್ವಿ. ಸೊ ಈ ಕಡೆಯಿಂದ ಹೊತ್ಕೊಂಡು ಹೋಗ್ಬೇಕು. ಇವ್ರ ಗೈಡು ಹೇಳ್ತಾರೆ 300 rupees ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎದುರುಗಡೆ ಬರ್ತದಲ್ಲ ಇವ್ರು ಸಹ ಗೈಡು. ನಾವು ಗೈಡ್ ತೊಗೊಂಡು ಹೋಗ್ತಿದ್ದೀವಿ. ಇವರೇ ನಮ್ಮ ಗೈಡು. ಸರ್, ಯುವರ್ ನೇಮ್ ಸರ್? ದಿಲ್ಶಾನ್. ಸೊ ದಿಲ್ಶಾನ್ ಅಂತ ಇವ್ರು ಇಲ್ಲೇ ಇರ್ತಾರೆ. ಸೊ ನಮಗೆ 300 ರೂಪಾಯಿಗೆ ಒಂದು 2 ಅವರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ. ಇವತ್ತು ವೀಕ್ ಡೇಸ್ ಇರೋದ್ರಿಂದ ಜಾಸ್ತಿ ಜನ ಬಂದಿಲ್ಲ ಅಂತ ಅನ್ಕೋತೀನಿ. ಸೊ ಇವರು ನಮ್ಮ ಗೈಡ್ ಎಕ್ಸ್ಪ್ಲೈನ್ ಮಾಡಿದ್ರೆ ಇಂಗ್ಲೀಷು ಅಥವಾ ಹಿಂದಿ ಎರಡರಲ್ಲಿ ಮಾಡ್ತಾರೆ. ಸೊ ಸಾಧ್ಯವಾದಷ್ಟು
ನಾವು ಕನ್ನಡದಲ್ಲಿ ಸ್ವಲ್ಪ ಹೇಳ್ತೀವಿ. ಎಸ್, ಕರ್ನಾಟಕ. ಯು ಕ್ಯಾನ್ ಸ್ಪೀಕ್ ಕನ್ನಡ? ನೋ 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 ಓಕೆ, ನೋ ಪ್ರಾಬ್ಲಮ್. ಇಲ್ಲೇ ಬಿಡ್ಬೇಕಂತೆ. ಪರ್ ಈಚ್ 10 rupees. This is World Heritage Monuments. अंदर में आने के लिए अकबर बादशाह ने 2 एंट्रेंस बनाए हैं. जिस गेट से अभी हमारा एंट्री हुआ ना, इस गेट का नाम है बादशाही दरवाजा. बादशाही दरवाजा. अकबर बादशाह के आने और जाने के लिए. So this gate is called the King's Gate, and the king is Akbar of this place who built this palace here. And one second entrance is here. It's called Buland Darwaza. The Buland means is a big, and Darwaza means is a gate. So this gate is the biggest gate in Asia and is the biggest arch in the world. This gate is a height 176 feet. 90 feet is arch of the gate. So this Buland Darwaza is armed public entrance. And we enter from the VIP gate, is called Badshahi Darwaza. है ना? स्ट्रेट में इसको बोलते हैं Friday Mosque. Okay, Friday Mosque. Jama Masjid. Muslim people come to pray inside one day in 5 times. Friday is closed, right? No, Friday is open. Okay. This place every day is open. ಶುಕ್ರವಾರ ಬಂದು ಪ್ರೇಯರ್ ಮಾಡ್ತಾರೆ. Taj Mahal, yes, you are right. ಓಕೆ ಓಕೆ. Or other side you see there's a many small gates. All Hindu people they used to pray inside time of Akbar. ಓಕೆ ಓಕೆ. ऊपर वाले. Yes. अच्छा, सामने So सामने. all Hindu Okay, people they used to pray inside first. ಹಿಂದೂ ಪೀಪಲ್ ಆಲ್ಸೋ ಅಕ್ಬರ್ ಟೈಮಲ್ಲಿ ಪ್ರೇ ಮಾಡ್ತಾ ಇದ್ರು. So Hindu, Muslim and Christian. ಓಕೆ ಓಕೆ. सर्वधर्म सहिष्णुता दीन ई इलाही. दीन इलाही. Okay. अकबर बादशाह एक ऐसे बादशाह थे जो सारे धर्मों को मानते थे और सारे धर्मों को एक साथ लेके चलते थे. सारे धर्मों को मिलाकर एक धर्म बनता है जिसको बोलते हैं दीन इलाही. जो सबसे पहले पूरे वर्ल्ड में अकबर बादशाह ने यहाँ सामने चलाया, वहाँ पर. और ये सामने आपको व्हाइट वाला बिल्डिंग दिख रहा है ना, सलीम चिश्ती. वो हजरत शेख सलीम चिश्ती पीर बाबा का दरगाह है, जो आज भी इस दर पर ऑल ओवर द वर्ल्ड के लोग आते हैं और अंदर में यहाँ आज भी मन्नत के धागे बांधे जाते हैं. जो भी यहाँ अपने मन और अपने दिल से जो भी यहाँ कोई विशेष या कोई मन्नत करते हैं ना, आज भी यहाँ से लाखों लोगों का मन्नत पूरा होता है. ಅಂದ್ರೆ ಏನು ಮನಸ್ಸಿಂದ ಬೇಡ್ಕೊಂಡ್ರೆ ಈಗಾದ್ರೂ ಪೂರ್ತಿ ಆಗ್ತಾ ಇದೆ. ಅಂದ್ರೆ ಮಕ್ಕಳು ಇಲ್ಲಾರ್ದವ್ರಿಗೆ ಎಲ್ಲಾನು ಏನ್ ಬಿ ನಾವು ಮನಸ್ಸಿಂದ ಬೇಡ್ಕೋಬೇಕಂತ, ನಾವು ಮನಸ್ಸಿಂದ ಏನು ಬೇಡ್ಕೊಂಡ್ರು ಸಲೀಂ ಚಿಶ್ತಿ ಅವರು ನಮ್ಮ ಆಸೆ ನೀರು. ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಅಲ್ಲಿ ಬರ್ತಾರೆ. ಓಕೆ. So this place is a very famous place for making wishes. Still people come to making wish. One person allowed to make 3 wishes. When people making any wish, they should keep inside the heart. Don't share anyone. If you, husband wife they can share each other, but the who cannot married they cannot share. Yeah. And the straight you can see the red building. This is called Escape Tunnel. Escape Tunnel from here to go Agra, 45 kilometer. So this tunnel is the secret tunnel for Akbar. ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಸೀಕ್ರೆಟ್ ಟನಲ್ ಅಂತೆ. ಇದು ಡೈರೆಕ್ಟ್ ಆಗ್ರಾಗೆ ಕನೆಕ್ಟ್ ಆಗುತ್ತಂತೆ. ಇಲ್ಲಿ ಒಳಗಡೆ ಸುರಂಗ ಮಾರ್ಗ ಇದೆ ಅಂತೆ. ಸೊ 45 ಕಿಲೋಮೀಟರ್ಸ್ ಇಲ್ಲಿಂದ ಇದೆ ಅಂತೆ, ಆಗ್ರಾಗೆ ಕನೆಕ್ಟ್ ಆಗುತ್ತಂತೆ. ಸೊ ಇದು ಅಕ್ಬರ್ನ ಒಂದು ಸುರಂಗ ಮಾರ್ಗವಾಗಿದೆ ಅಂತೆ, ಸೀಕ್ರೆಟ್ ಸುರಂಗ ಮಾರ್ಗ. Tunnel still is there, but this time nobody used to go anymore. But I will take you from inside to show you from outside. No, not to take you Agra by walk. Just to show you. और ये डाउन में जितना भी समाधि बना है ना, ये हजरत शेख सलीम चिश्ती बाबा के फैमिली के लोगों का है. क्योंकि यहाँ आज भी 500 साल से बाबा जी के फैमिली के लोग आज भी यहाँ जिंदा हैं, जिनका 16वां पीढ़ी चल रहा है. 16 जनरेशन they still alive, the holy man family people. अभी 16 जनरेशन they still alive. जो इसके पीछे एक बिल्डिंग बना हुआ है जिसको बोलते हैं रंग महल, जोधाबाई पैलेस. उस महल के अंदर आज भी बाबा के फैमिली के लोग वहाँ रहते हैं. आया क्योंकि उनकी इच्छा पूरी किया था ना. Exactly. 15 and 69 1569 में अकबर बादशाह की 3 रानियां थी, हिंदू, मुस्लिम, क्रिश्चियन.
Okay. अकबर की जो पहली रानी थी उनका नाम था सुल्ताना रजिया, तुर्की की रहने वाली मुस्लिम। दूसरी जो रानी थी उनका नाम था महारानी जोधाबाई, जयपुर की रहने वाली, राजा मान सिंह की बहन राजपूत। तीसरी जो रानी थी उनका नाम था मरियम, वो क्रिश्चियन थी, गोवा की रहने वाली, बट अकबर बादशाह प्यार में उसको रुकैया बेगम बोलते थे। सो अकबर है सबसे पहले वो प्यार करते थे जोधाबाई को। जोधाबाई उनकी फेवरेट थी। ಸೊ जोधाबाई से ही उनको ಸೊ ಅಕ್ಬರ್ಗೆ 3 ಜನ ಹೆಂಡತಿಯರಿದ್ರಂತೆ, ಎಲ್ಲ 3 ಧರ್ಮದವರು, ಜೋಧಾಬಾಯಿ ಹಿಂದೂ ಅವರು, ಮತ್ತೆ हिंदू, ಹಾಂ मरियम ಮರಿಯಂ, सुल्ताना रजिया ಸುಲ್ತಾನ್ ರಜಿಯಾ ಮುಸ್ಲಿಂ, मुस्लिम, जोधाबाई हिंदू ಜೋಧಾಬಾಯಿ ಹಿಂದೂ, and Mariam is Christian. ಕ್ರಿಶ್ಚಿಯನ್. ಸೊ 3 ಧರ್ಮದವರ ಮದುವೆ, 3 ಜನ ಧರ್ಮದವರ ಮಹಿಳೆಯರನ್ನು ಅಕ್ಬರ್ ಮದುವೆ ಆಗಿರ್ತಾರೆ. ಸೊ ಅದರಲ್ಲಿ ಜೋಧಾಬಾಯಿ ಅವ್ರ ಫೇವ್ರೇಟ್ ಆಗಿರ್ತಾರೆ. ಮತ್ತೆ ಮರಿಯಂ ಅವ್ರನ್ನ ಅವರು ಪ್ರೀತಿಯಿಂದ ರುಕಯ್ಯ ಬೇಗಂ ಅಂತ ಕರೀತಾರೆ. ಓಕೆ, ಡನ್. ನೆಕ್ಸ್ಟ್. So अकबर बादशाह की 3 रानियां और तीनों ही Akbar had 3 wives, and these 3 wives she didn't have any children. 3 wives, no children. Akbar is very upset always. He went a lot of big holy places to make a wish to have children, but Akbar wish it doesn't work from any place. 15 and 69 Akbar he belonged from Delhi. From Delhi to Ajmer Akbar go by walk. Ajmer is next to Jaipur. There's a big holy place, it's called Khwaja Muhyiddin Chishti Dargah. So 450 kilometers Akbar he walked from Delhi to Ajmer, and he go there and he take one thread to tie it inside the screen to making wish to have children. One night Akbar used to sleep in Dargah. In the night he has a dream. One old man they coming Akbar dream, and they speak to Akbar. They say to Akbar, in your luck you don't have any children. आपके नसीब में कोई औलाद नहीं है, कोई बच्चा नहीं है. ओके. ये वाली बात सुनकर अकबर बादशाह शॉक हो गए और बाबा को रिक्वेस्ट करने लगे दुआ करने के लिए, क्योंकि मैम साहब दुआओं में बहुत ताकत होती है. तो बाबा ने अकबर को बताया कि फतेहपुर सीकरी में एक बहुत बड़ा जंगल बना हुआ है पहाड़ों के बीच, जहाँ झोपड़ी बनाकर एक बाबा रहते हैं जिनका नाम हजरत शेख सलीम चिश्ती है. उनका 98 एज और बहुत बड़ा उनका बियर्ड है. अगर वो बाबा जी आपके लिए दुआ करेंगे या एक नज़र आपके ऊपर कर दी ना, तो उनकी दुआओं से आपकी सर्व मनोकामना पूरी हो जाएगी. Akbar he seen this dream in Ajmer. When he back in morning, he start to walk from Ajmer to Fatehpur Sikri, 350 kilometers from here to Ajmer. Akbar he took 7 days to reach in this place. When Akbar came here, there is nothing to see like this, just a big jungle and big mountains. Now you see the white building, the holy place. When Akbar came here, the old man he used to live here with a small hut. Yes, you are right. Thank you. With a small hut. So when Akbar come, they speak. बाबा को बताया कि बाबा मेरे पास 3 रानियां हैं और मुझ पर कोई औलाद नहीं है. मैंने बहुत दूर दूर मैंने मन्नत किया, बहुत दूर दूर मैंने विशेष किया, बट मेरा विश कहीं से पूरा नहीं हुआ. अजमेर में मुझे एक ड्रीम सपना हुआ है कि आप मेरे लिए दुआ करोगे तो आपकी दुआओं से मेरा मन्नत पूरा हो जाएगा. बाबा ने अकबर बादशाह को बताया कि सीकरी गांव में बहुत गरीब लोग रहते हैं. दैट टाइम सीकरी इज़ अ वेरी स्मॉल विलेज. There's a very couple of thousand people used to live there in Sikri. They are all poor. So बाबा they give advice to Akbar. You bring some cloth, जो कपड़े का चादर होता है ना और खाना होता है, वो दान कीजिए. So अकबर बादशाह ने वो गरीब लोगों के लिए कपड़े का चादर और खाना दान किया. उन गरीब लोगों ने उस चादर के साथ पहनने के लिए making dress to wear. And all village people they pray for Akbar. जो उनकी दुआओं से उनको बच्चे हैं. अच्छा. So Baba he took one thread and tied Akbar hand 3 times he knot and blessing Akbar. Akbar I can bless you can have a son, don't worry. यहाँ से अकबर बादशाह वापस दिल्ली लौट गए. 2 महीने बाद अकबर बादशाह को जब मालूम हुआ कि जोधाबाई प्रेग्नेंट है तो अकबर बादशाह बहुत खुश हुआ. अकबर बादशाह ने इस बिल्डिंग से पहले इसके पीछे जोधाबाई का महल बनवाया. जोधाबाई के रहने के लिए जब उनको पता लगा शी इज प्रेग्नेंट, तो जोधाबाई को दिल्ली से बुलाकर उस महल के अंदर रुकवाया और बाबा ने कंटिन्यू उनके लिए दुआ किया. बाबा की दुआओं से आफ्टर 9 मंथ जोधाबाई से एक बेटा पैदा हुआ जिसका नाम अकबर बादशाह ने जहांगीर रखा था. जहांगीर मीन्स जहाँ का बादशाह, जो आगरा में आगरा फोर्ट बनाया है. और जहांगीर का बेटा शाहजहां हु बिल्ड ताजमहल फॉर मुमताज इन लव. सलीम चिश्ती की दरगाह बाद में शाहजहां ही बनाया. ये बनवाया तो अकबर बादशाह ने था. ये पहले लाल पत्थर से बनाया था. जब जहांगीर बड़ा हुआ ना तो उसको मालूम हुआ कि मैं बाबा जी की दुआओं से पैदा हुआ हूँ, तो जहांगीर ने अपना नाम जहांगीर हटा के सलीम रखा बाबा के ऊपर. और ये लाल पत्थर से यहाँ से हटवा के ये सफ़ेद वाइट वाला मार्बल लगवाया. आज भी आपने देखा होगा कि लोग मंदिर जाते हैं, दरगाह जाते हैं, तो वहाँ लोग सोना चांदी और पैसे का डोनेशन करके आ जाते हैं.
बट इस दर पर मैम साहब आज भी ना तो कोई पैसा मांगता है ना कोई सोना चांदी का दान होता है। आज भी यहाँ 500 साल पुराना ट्रेडिशन चला आ रहा है। जितने भी लोग यहाँ आते हैं ना, फैमिली की खुशी के लिए, बच्चों की खुशी के लिए, किसी को कोई विशेष करना होता है, तो सबसे पहले अंदर में कपड़े का चादर का दान करते हैं, उसके ऊपर गुलाब के फूल डालते हैं, एक धागा मिलता है रेड कलर का, वो धागा चादर से 3 बार टच करते हैं, अंदर में बांध देते हैं। एक नोट करते हैं तो 1 विश करते हैं, 2 नोट करते हैं तो 2 विश करते हैं, 3 नोट करते हैं तो 3 3 विशेस करते हैं। So still people come here to follow this tradition. For those people you are not coming here every day. So this is my wish. What you want in your life, और जो भी आपका मन्नत या जो भी कोई भी आपका विशेष हो वो जरूर यहाँ से पूरा हो और आप नेक्स्ट टाइम फिर अपने बच्चों के साथ यहाँ लौट कर आओ। I can wish you this. ಓಕೆ ಥ್ಯಾಂಕ್ ಯು. You are welcome. अकबर ಇದಕ್ಕೆ ಹೇಳ್ತಾರೆ ವಿಚ್ ಪ್ಲೇಸ್ ಯು ವೆಂಟ್ ಫಸ್ಟ್ टू मेक विश बाबा का इनके दिन में बाबा आते हैं ना वहाँ पे अजमेर में। अजमेर शरीफ में, हाँ। अजमेर का अकबर ನಡ್ಕೊತ ಹೋಗ್ತಿರ್ತಾನ ಫ್ರಮ್ ಡೆಲ್ಲಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದಿನ ರೆಸ್ಟ್ ಮಾಡ್ತಿರ್ತಾನೆ, ಮಲ್ಕೊಂಡಿರ್ತಾನೆ. ಅವಾಗ ಅವ್ನ ಕನಸಿನೊಳಗೆ ಒಬ್ಬ ಬಾಬಾ ಬರ್ತಾನೆ. ಆ ಅಕ್ಬರ್ಗೆ ಹೇಳ್ತಾನೆ ನೀನು ಮಕ್ಕಳಾಗೋ ಯೋಗನೇ ಇಲ್ಲ ಅಂತ. ಅವಾಗ ಅಕ್ಬರ್ ಅವ್ನಿಗೆ ಮಕ್ಕಳು ಪ್ಲೀಸ್ ಮಾಡ್ಕೋತಾನೆ, ನನಗೆ ಮಗು ಬೇಕು ಅಂತ. ಅವಾಗ ಬಾಬಾ ಏನು ಹೇಳ್ತಾನ, ಸಿಕ್ರಿ ಅಂತ ಒಂದು ಸಣ್ಣ ಹಳ್ಳಿ ಅದ, ಎಲ್ಲ ಜಂಗಲ್ ಒಳಗ ಒಂದು ಸಣ್ಣ ಗುಡಿಸ್ನಾಗ ಒಂದು ನಿಮಿಷ ಯಾರು ಬೇಡದಿಲ್ಲ, ಏನೂ ಇಲ್ಲ, ಬರೀ ಒಂದು ಶಾಲ್ ಹಾಕ್ಬೇಕು ಆ್ಯಂಡ್ ಒಂದು ಹಗ್ಗ ತಗೊಂಡು ಟೈ ಮಾಡಬೇಕು. ಫಸ್ಟ್ ಟೈ ಮಾಡಿದ್ರೆ ಒಂದು ವಿಶ್ ಮಾಡಬೇಕು, ಸೆಕೆಂಡ್ ಟೈಮ್ ಮಾಡಿದ್ರೆ 1 ವಿಶ್, ಥರ್ಡ್ ಟೈಮ್ ಮಾಡಿದ್ರೆ 1 ವಿಶ್. ಒಬ್ಬ ವ್ಯಕ್ತಿ 3 ವಿಶಸ್ ಅಷ್ಟೇ ಮಾಡಬೇಕು. ಆ್ಯಂಡ್ ನಾವು ಏನು ವಿಶ್ ಮಾಡ್ತೇವೆ ಅದು ನಮ್ಮ ಮನಸ್ಸೊಳಗೆ ಇಡಬೇಕು, ನಾವು ಯಾರಿಗೂ ಹೇಳೋಂಗಿಲ್ಲ. ಹಂಗೆ ಮಾಡಿದ್ರೆ ನಮ್ಮ ವಿಶ್ 100% ಸಕ್ಸಸ್ಫುಲ್ ಅಂತ ಇಲ್ಲಿರೋ ಜನರ ನಂಬಿಕೆ. ಹಾಂ ಆಗ್ತದೆ. Okay, next we go to Buland Darwaza to see the biggest gate in Asia and is the biggest arch in the world. Okay. Buland Darwaza is a very famous gate. All over the world people come to visit this first year. now we are heading towards बुलंद दरवाजा. अकबर बादशाह का यहाँ से मन्नत पूरा हुआ बाबा की दुआओं से, तो अकबर बादशाह ने अपने बेटे की खुशी में इस पूरी बिल्डिंग को यहाँ बनाया। जहांगीर की खुशी में 1570 अकबर ही स्टार्ट टू बिल्ड दिस प्लेस and 1582 is complete. So it means 12 years people take to build this place here, or 26,000 people work to build here. 10,000 people coming from Afghanistan and 16,000 people around of India here. So both of like 26,000 people who work to complete in this 12 years. ಸೊ 26,000 ಪೀಪಲ್ಸ್ ಇಲ್ಲಿ ವರ್ಕ್ ಮಾಡಿದಾರಂತೆ, ಡಿಫ್ರೆಂಟ್ ಬೇರೆ ಬೇರೆ ಕಂಟ್ರಿ ಅವರಿಂದ. ಅಫ್ಘಾನಿಸ್ತಾನದಿಂದ, ಅಫ್ಘಾನಿಸ್ತಾನ್ 16,000 ಫ್ರಮ್ ಆಲ್ ಓವರ್ ಇಂಡಿಯಾದಿಂದ. Why is Afghanistan? Because all the Mughal empire they came from Mongolia. ಓಕೆ ಮೊಘಲ್, ಓಕೆ ಅಫ್ಘಾನಿಸ್ತಾನದಿಂದನೇ ಬಂದಿರೋರೆಲ್ಲ. ಅಂದ್ರೆ ಅಲ್ಲಿ ಆರ್ಕಿಟೆಕ್ಚರ್, ಮೊಘಲ್ ಆರ್ಕಿಟೆಕ್ಚರ್ ಅಲ್ಲಿ Was Akbar's time there was no machine, no cement, no electronic, nothing. But symmetrical. Yes, it's very very beautiful and it's very fine work you get. It's behind of you Sam also. ಆಚೆ ಕಡೆನೂ ಸೇಮ್. You can standing here. I will take you nice picture. This time is a little fog, so you cannot see the clear. Otherwise, it looks like landscape cap. Because we are in very high. ಯಾ And the downstairs you can see there's a black building. It's called hammam. hammam to take bath. To take bath, exactly. And behind of you, this Can is we the. go in there? No, this time is broken, but this people start to restoration from inside. So nobody go. You can see that's the close, the door. About it's called Buland Darwaza. From here to up is a 54 meter is the height of the gate, and from down, from road to up is a 176 feet. Very bad. ಸೊ ಇದು ಗುಜರಾತ್ನ ವಿಜಯದ ಸಂಕೇತ ಬಗ್ಗೆ ಕಟ್ಟಿಸಿದ್ದಾರೆ. ಇದರ ಹೈಟ್ ಬಂದ್ಬಿಟ್ಟು ಹೈಟ್ 54 meter. 54 ಮೀಟರ್ ಹೈಟ್. From road to top 176 feet. ಓಕೆ, ರೋಡಿಂದ ಇದು ಒಂದು ಬುಲಂದ, ಇದು ದರ್ವಾಜ. ಇದು ಒಂದು ಬೃಹದಾಕಾರದ ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಿದ್ದಾರೆ. ಇಲ್ಲಿ ಪರ್ಷಿಯನ್ ಮತ್ತು ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪ ಇಲ್ಲಿ ಇದರಲ್ಲಿದೆ. जहांगीर जब वो बड़ा हुआ ना, तो उसको जब मालूम हुआ कि मैं बाबा जी की दुआओं से पैदा हुआ हूँ, तो उसने अपना नाम जहांगीर हटा के सलीम रखा बाबा के ऊपर.
So Salim and Jahangir is the same person. ये आप ये तुम्हें डालेगा हाँ क्यों तो हम कैसे देखेगा फिर हम आपको घुमाना है फर्स्ट राइड थैंक यू वेरी मच now understand in 5 days you continue travel Yeah. but after I'm a first guide here Fatehpur Sikri. This is like we study first about everything and then we go to that place. ಸರ್ ನಾವು we are going now. now we are going to see the tunnel. Tunnel. It's called Anarkali tunnel also. Oh, who is Anarkali? अनारकली अकबर बादशाह के यहाँ एक सर्वेंट का काम किया करती थी. Okay. She was very beautiful dancer and she was very beautiful also. Okay. तो सलीम अनारकली को मोहब्बत करते थे. Okay. अकबर बादशाह को जब ये चीज मालूम हुआ कि मेरा बेटा एक सर्वेंट के साथ मोहब्बत करता है तो अकबर ने अनारकली को जिंदा उस टनल के अंदर जिंदा चुनवा दिया था. मतलब टनल के अंदर ही टनल के दफना अंदर दिया। दफना दिया था. सबको लगा था कि मरवा दिया गया है बट अनारकली को मरवाया नहीं था. उस टनल के रास्ते से अनारकली को बाहर भगा दिया गया. ಓ ಅಚ್ಚಾ ಸಲೀಂ ಅಂದ್ರೆ ಯಾರು ಜಹಾಂಗೀರ್ ಅವ್ರದ್ದು ಮತ್ತೆ ಅನಾರ್ಕಲಿ ಲವ್ ಅಕ್ಬರಿಗೆ ಇಷ್ಟ ಆಗ್ಲಿಲ್ಲ. ಸೊ ಅಲ್ಲಿ ಏನೋ ಟನಲ್ ನೋಡಕ್ ಹೋಗ್ತಿದೀವಲ್ಲ ಆ ಟನಲ್ ಒಳಗಡೆ ಏನ್ ಹೇಳಿದ್ರು ಅನಾರ್ಕಲಿನ ಟನಲ್ ಒಳಗಡೆನೆ ಮುಚ್ಚಿಬಿಟ್ಟಾರ ಅಂದ್ರೆ ಮಣ್ಣು ಮಾಡ್ಯಾರ. ಬಟ್ ಅದೇನ್ ರಿಯಾಲಿಟಿ ಏನಿರ್ತಂದ್ರ ಆ ಟನಲ್ ಒಳಗಿಂದ ಸಿಕ್ತಿದ್ರು. ಯಾಕಂದ್ರೆ ಅಕ್ಬರ್ಗೆ ಇಷ್ಟ ಇರಲಿಲ್ಲ ನನ್ನ ಮಗ ಹೆಂಗ್ ಸರ್ವೆಂಟ್ ಜೊತೆ ಲವ್ ಮಾಡಕ್. ಓ ಇವ್ರ ಸೇವಕಿ ಹೇಗಿರ್ತಾರೆ ಮಗ ಇಷ್ಟಪಡ್ತಾನೆ ಅಂತ. ಅನಾರ್ಕಲಿ ಒಬ್ಬ ಸುಂದರವಾದ ಡ್ಯಾನ್ಸರ್. ಸೊ ಅವ್ರನ್ನ ಇಲ್ಲಿ ಒಳಗಡೆ ಎಕ್ಕಿರ್ತಾರ. This is the way to go Agra Fort. The secret tunnel for Akbar. और इसी टनल के अंदर अनारकली को जिंदा अकबर बादशाह ने चुनवाया था. Okay. जो दुनिया को लगा था कि अनारकली को मरवा दिया गया है. अनारकली को मरवाया नहीं था. इस रास्ते के जरिए अनारकली को बाहर भगा दिया गया था. क्योंकि that time there's no Pakistan. Okay. 1947 में जब हिंदुस्तान पाकिस्तान का दो पार्ट हुआ ना तो आज की डेट में अनारकली का जो मकबरा है वो लाहौर में बना हुआ है. वो पाकिस्तान चले गए. वो पाकिस्तान भगा दिया था. हाँ. ಅಂದ್ರೆ ಅನಾರ್ಕಲಿ ಪಾಕಿಸ್ತಾನಕ್ಕೆ ಹೋದ್ರು. ಸೊ ಇಲ್ಲಿ ಅವ್ರನ್ನ ಅನಾರ್ಕಲಿನ ಏನು ಜೀವಂತವಾಗಿ ಅಕ್ಬರ್ ಒಳಗಡೆ ಇಕ್ಕಿರ್ತಾನೆ. ಸೊ ಅವ್ರು ಎಲ್ಲರೂ ಸತ್ತಿದ್ದಾರೆ ಅಂತ ಅನ್ಕೊಂಡು ಇರ್ತಾರೆ. ಬಟ್ ಆದ್ರೂ ಏನ್ ಮಾಡ್ತಾರೆ ಅವರು ಈ ಸುರಂಗ ಮಾರ್ಗದಿಂದ ಎಲ್ಲಿಗೆ ಹೋಗ್ತಾರೆ. ಅನಾರ್ಕಲಿನ ಅಕ್ಬರ್ ಎಲ್ಲರಿಗೂ ಏನ್ ಅನ್ಸುತ್ತಾ ಅನಾರ್ಕಲಿನ ಅಕ್ಬರ ಇಲ್ಲೇ ಒಳಗೆ ಮಣ್ಣು ಮಾಡ್ಯಾರ ಅನ್ಸುತ್ತಾ. ಆದ್ರ ಹಂಗ್ ಮಾಡಿರಲ್ಲ. ಆಕೀಗ ಸುರಂಗ ಮಾರ್ಗದಿಂದ ಬೇರೆ ಕಡೆ ಕಳಿಸ್ಬಿಟ್ಟಿರ್ತಾರ. ಸುರಂಗ ಮಾರ್ಗದಿಂದ ಬೇರೆ ಕಡೆ ಕಳಿಸಿರ್ತಾರೆ. ಆದ್ರೆ ಇವತ್ತಿನ ಟೈಮಿಗೆ ಆಕಿಂದು ಗೋರಿ ನಾವು ಲಾಹೋರ್ದಾಗ ನೋಡ್ಬೋದು. ಅನಾರ್ಕಲಿ ಗೋರಿ ಅಂದ್ರೆ ಲಾಹೋರ್ ಹೋಗಿದ್ರು. ಪಾಕಿಸ್ತಾನ ಇರ್ಲಿಲ್ಲ. ಓಕೆ. ಸೊ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ. ಇದು ಆಗ್ರಾ. ಮತ್ತೆ ಲಾಹೋರ್ಗೆ ಹೆಂಗ್ ಹೋದ್ರು. ಅಲ್ಲಿಂದ ಹೋಗಿರ್ಬೋದು. ಆಗ್ರಾದಿಂದ ಲಾಹೋರ್ಗೆ ಹೋದ್ರಾ. ಓಕೆ. ಡನ್. Time of Akbar, before 500 years ago, that time was no electronic system, no machine system, nothing. Behind of this place, in 12 kilometer area, Akbar make big water lake, and this is empty from inside. So this is the air conditioned time of king. So can you feel, please? Still you can feel the wind is coming. Yes. But the lake is dry behind. So people they are working for agriculture. So this is the place Akbar come with his wives to sit down here to feel cold and to talk with her. So there's 3 different coolers. One is this, second is in middle, last, third is in last. You can see the house. Is this our? This is all the Salim Chishti family people. So The people they are ಒಂದು ಲೇಕ್ ಇತ್ತಂತ. ಸೊ ಅವಾಗಿನ ಟೈಮ್ ಏನು ಎಲೆಕ್ಟ್ರಾನಿಕ್ಸ್ ಇರಲಿಲ್ಲ, ತಣ್ಣಗೆ ಗಾಳಿ ಬರಬೇಕಲ್ಲ. ಸೊ ಅಕ್ಬರಿಗೆ ಹಿಂಗೆ ಮಾಡಿಸಿರ್ತಾನೆ. ಅಲ್ಲಿಂದ ಗಾಳಿ ಬಂದರೆ ಲೈಕ್ ಕೂಲರ್. ಈಗೂ ಸ್ವಲ್ಪ ತಣ್ಣಗೆ ಸ್ವಲ್ಪ ಏರ್ ಅನ್ಸುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡ್ಯಾರ. ಯಾಕೆ ಕ್ಲೋಸ್ ಮಾಡ್ಯಾರ. ಲೇಕ್ ಡ್ರೈ ಆಗಿ. ಓಕೆ ಓಕೆ. ಅಂದ್ರೆ ಎ ಸಿ ತರ. ಎ ಸಿ. ಇಲ್ಲ ಅಲ್ಲಿ ಒಂದು ಆ ಕಡೆ ಒಂದು ಮೂರದ ಇಲ್ಲಿ ಅವ ಹೆಂಡತಿಯರ ಜೊತೆ ಬಂದು ಕೂತು ಮಾತಾಡ್ತಿದ್ದಾನೆ. ಸೊ ಇದೆಲ್ಲ ಸಲೀಂ ಚಿಸ್ತಿ ಅವರ ಸಂಬಂಧಿಕರದ ಫ್ಯಾಮಿಲೀಸ್. ಓಕೆ. ಆ್ಯಂಡ್ ಇವು ಗೋರಿ ಅಂದ್ರೆ ಇಲ್ಲೇ ಅವ್ರಿಗೆ ಮಣ್ಣು ಮಾಡಿಲ್ಲ. ಬಟ್ ಜಸ್ಟ್ ಇವು ಹಿಂಗೆ ಇದು ಅಷ್ಟೇ. ಅಂದ್ರೆ ಗೋರಿ ಇಲ್ಲಿಲ್ಲ, ಮಣ್ಣು ಮಾಡಿಲ್ಲ. ಬರೀ ಗೋರಿ ಕಟ್ಟ್ಯಾರ. Rather laughing, talking, joking is free. ओके. So अभी हम लोग अभी आप इसको बंद कर लीजिए. Start.
So this, you can see the screen. Every screen is single is different. When you look, it looks very similar, but there's a 56 different design around of the white building. When we go inside, there's a two screen is like it look like this, like a glass. When we go inside, we can see outside, but from outside we cannot see inside. So there's two masterpiece of this screen design from inside. सर मेरा एक क्वेश्चन है Please. अकबर हो जहांगीर हो या शाहजहां हो ये डिज़ाइन मुझे चाहिए वो बताते थे या जो मेन स्कल्पचर रहता था वो अलग करता था एक्चुअली जो आर्टिस्ट जो होते थे ना उस जमाने में पहले एक नक्शा बनाया जाता था. नक्शा बनाने में कम से कम 1-2 साल लग जाता था. ऐसा नहीं होता था कि बस ये ऐसे स्टार्ट किया और ऐसे बना दिया. उस जमाने में पहले 1-2 साल तो ऐसे ही, जिसके ताजमहल बनाने में बहुत टाइम लगा. ताजमहल का नक्शा बनाने में 3 साल लगा था शाहजहां को. उसने कहाँ से लोग बुलाए थे ताजमहल बनवाने के लिए. जब ताजमहल बनवाया तो उनके सारे हाथ कटवा दिए. हाँ हाँ सारे हाथ कटवा दिए जब ताजमहल बनवाया, क्योंकि शाहजहां दूसरा ना बने ना बने. तो शाहजहां ये चाहता था कि जब तक ये दुनिया रहे ना हम रहे, हाँ इसलिए शाहजहां ने ताजमहल बनवा के लोगों के हाथ कटवा दिए थे. आज तक ऐसा कोई ताजमहल नहीं बना. स्टिल 5 years ago अजमेर में जो दरगाह है ख्वाजा मोइनुद्दीन चिश्ती का, अजमेर में एक ताजमहल बना हुआ है. आपको पता है? अजमेर में एक ताजमहल बना हुआ है. वो सेम ताजमहल की कॉपी करना चाहते थे. वहाँ औरंगाबाद में भी है बीवी का मकबर. वो तो बीवी का मकबरा है, बट आई एम टॉकिंग अबाउट ताजमहल. In one second Tajmahal in Ajmer, but it's not similar like Ajmer. No. ತಾಜ್ಮಹಲ್. Tajmahal, sorry. Tajmahal is Tajmahal, brother. So it's like this. ಶಾಜಹಾನ್ ತಾಜ್ಮಹಲ್ ಕಟ್ತಾರಲ್ಲ ಅವಾಗ ಅವ್ರು ಬೇರೆ ಕಡೆಯಿಂದ ಎಲ್ಲ ಡ್ರಾಯಿಂಗ್ ಮಾಡಿಸ್ತಿರ್ತಾರ. ತಾಜ್ಮಹಲ್ದು ಹಿಂಗೆ ನನಗೆ ಡಿಸೈನ್ ಬೇಕಂತ ನಂಗೆ ಡ್ರಾಯಿಂಗ್ ಮಾಡೋಕ್ಕೆ 3 years ತೊಗೊಂಡ್ರಂತ. ಆ ಡ್ರಾಯಿಂಗ್ ಆದಮೇಲೆ ಅವ್ನು ಅಪ್ರೂವ್ ಮಾಡಿದ್ಮೇಲೆ ಬಿಲ್ಡಿಂಗ್ ಪ್ರಿಪೇರ್ ಆಗ್ತಿರ್ತಂತ. ಆ್ಯಂಡ್ ಯಾರ್ಯಾರೆಲ್ಲ ಕೆಲಸ ಮಾಡಿದಾರೆ ನೋಡು ಅದು ಅವ್ನು ಕಟ್ ಮಾಡ್ಯಾನಂತ. ಯಾಕಂದ್ರೆ ಏನ್ ಕಟ್ ಮಾಡ್ಯಾನ? ಅವ್ರ ಕೈಗಳನ್ನ ಕಟ್ ಮಾಡ್ಯಾನಂತ. ಯಾಕಂದ್ರೆ ಈ ಜಗತ್ತು ಇರುವವರೆಗೂ ಇಂಥ ಮತ್ತೊಂದು ವಾಸ್ತುಶಿಲ್ಪ ಆಗಬಾರ್ದು ಅನ್ನೋದೇ ಒಂದು ಆಸೆ ಇರ್ತದೆ. ಆ್ಯಂಡ್ ಈ ಇಂಥ ವಾಸ್ತುಶಿಲ್ಪ ಮೇಲೆ ಬರೀ ನನ್ನ ಹೆಸರೇ ಇರಬೇಕು. ಯಾಕಂದ್ರೆ ಕೈ ಕಟ್ ಮಾಡಲಿಲ್ಲ ಅವ್ರು ಮತ್ತೊಂದು ಪ್ರಿಪೇರ್ ಮಾಡ್ಬೋದಲ್ಲ. ಈಗ ಒಂದು ತಾಜ್ಮಹಲ್ ಕಟ್ಟಿದವ್ರಿಗೆ ಮತ್ತೊಂದು ತಾಜ್ಮಹಲ್ ಕಟ್ಟೋದೇನು ಈಸಿ ಕೆಲಸನೇ. ಅದಕ್ಕೆ ಅವ್ರ ಕೈಗಳನ್ನೆಲ್ಲ ಕಟ್ ಮಾಡಿ ಓನ್ಲಿ ಒಂದು ತಾಜ್ಮಹಲ್. ಆ್ಯಂಡ್ ಅಜ್ಮೇರ್ ಒಳಗೂ ಒಂದು ತಾಜ್ಮಹಲ್ ಅದಂತ, ಬಟ್ ನಾಟ್ ಸೇಮ್ ಲೈಕ್ ಆಗ್ರಾ ತಾಜ್ಮಹಲ್. क्योंकि आप दरगाह पर आया और ये दरगाह पे वो लोग आते हैं जिनको बाबा बुलाते हैं. तो अभी हम लोग दरगाह जाएंगे ना, तो यहाँ से कट. ಸೊ ಇದು ಸಲೀಂ ಚಿಸ್ತಿ ದರ್ಗಾ ಬಿಳಿ ಅಮೃತ ಶಿಲೆಗಳಿಂದ ಮಾಡಿದ್ದಾರೆ. ಸೊ ಇದು ಎಷ್ಟಿದೆಯಲ್ಲ, ಇವೆಲ್ಲ ಬಿಳಿ ಗ್ಯಾಲರಿ ಥರ ಏನಿದೆಯಲ್ಲ, ಒಂದೊಂದು ಗ್ಯಾಲರಿನೂ ಒಂದೊಂದು ಬೇರೆ ಬೇರೆ ಥರನೇ ಇದೆ ನೋಡಿ. ಸೇಮ್ ಸ್ಟ್ರಕ್ಚರ್ ಇಲ್ಲ, ಬೇರೆ ಬೇರೆ ಇದೆ. ಡಿಸೈನ್ ನೋಡಿ, ಇಲ್ಲಿ ರೌಂಡ್ ಇದೆ. ಸೊ ಇಲ್ಲಿ ನೋಡಿ ಸ್ವಲ್ಪ ಮಧ್ಯದಲ್ಲಿ ಸ್ಕ್ವೇರ್ ಥರ ಇದೆ, ಮತ್ತು ಸ್ಟಾರ್ ಶೇಪ್ ಇದೆ. ಸೊ ಮತ್ತೆ ಇದು ನೋಡಿ, ಇದು ಮತ್ತೆ ಅದು ಡಿಫ್ರೆಂಟ್ ಆಗಿದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಟೋಟಲ್ ಎಷ್ಟು 16 ಇದೆಯಲ್ಲ ಇವು? ಹಾಂ, ಸೊ ನೋಡಿ ಇಲ್ಲಿ ಒಳಗ ಫ್ರಿಜ್ ಮ್ಯಾಗ್ನೆಟ್ ಅಂತ ಓದಲೆಲ್ಲ ಬರ್ತಾ ಇರ್ತಾರೆ. ಎಷ್ಟಂತೆ ಫ್ರಿಜ್ ಮ್ಯಾಗ್ನೆಟು? 50 ರೂಪಾಯಿ ಅಂತೆ. ನೆಕ್ಸ್ಟ್ ಮುಂದೆ ತಗೊಳ್ಳೋಣಂತೆ ಬಾ. ಓಕೆ ಸರ್, ನೆಕ್ಸ್ಟ್ इज मी. चलेंगे. ಓಕೆ. ಸರ್, ನಾವು ವೇರ್ ವಿ ಆರ್ ಗೋಯಿಂಗ್ ಸರ್? Now I'm going to show you the Sikri view. Sikri view of the artificial lake. That time the lake is dry, so you can see the farmer view of agriculture. You can see the ground down there. The time of king, this is a big water lake here. So the lake is dry, so people they are working for farmer agriculture.
The Sikri is there. It's a very small village. 5,000 people used to live there, and they are all artists for the stone cutter. And there's a black building you see. There's some buildings is break from here, bro. It's called Taksal. Taksal. What it means, Taksal? ये उस जमाने में ये मिंट बनते थे। सोने चांदी के सिक्के बनाए जाते थे। ಏನಂತ? ಓಕೆ, ಬಂಗಾರದ ಒಡವೆಗಳು ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥ ಒಂದು ಜಾಗ ಇದಾಗಿದೆ. ಸೊ ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದೆ ನೋಡಿ. ಸೊ ಇಲ್ಲೆಲ್ಲ ಮೊದಲೆಲ್ಲ ಲೇಕ್ ಇತ್ತಂತೆ. ಸೊ ಇವಾಗ ಡ್ರೈ ಆಗಿರೋದ್ರಿಂದ ಇಲ್ಲೆಲ್ಲ ಬೆಳೆ ಬಿತ್ತನೆ ಮಾಡ್ತಾರೆ ರೈತರು. ಸೊ ಇದು ಮೊದಲು ಒಂದು 10 ಇಯರ್ಸು ಅಕ್ಬರ್ನ ಕ್ಯಾಪಿಟಲ್ ಸಿಟಿ ಆಗಿತ್ತು. ಸೊ ಇಲ್ಲಿ ಬರಗಾಲ ಬಂದಿರೋದು, ವಾಟರ್ದು ಪ್ರಾಬ್ಲಮ್ ಇರೋದ್ರಿಂದ ಸೊ ಇದನ್ನು ಡೆಲ್ಲಿಗೆ ಶಿಫ್ಟ್ ಮಾಡಿಬಿಟ್ರು. ಸೊ ಇಲ್ಲಿ ನೀರಿನ ಅಭಾವದಿಂದ ಈ ಸಿಟಿ ಸ್ವಲ್ಪ वो सामने एक रेड वाला बिल्डिंग बना हुआ है, उसको बोलते हैं जहांगीर वॉन पैलेस. जहाँ जहांगीर का जन्म हुआ था जो जोधाबाई से, सबसे पहले अकबर बादशाह ने वो महल बनवाया था, जिसको पहले बोलते थे जोधाबाई पैलेस. सो अभी उसको बोलते हैं जहांगीर वॉन पैलेस. सो वहाँ पर बाबा जी के फैमिली के लोग रहते हैं, चिश्ती साहब के फैमिली के लोग रहते हैं. वहाँ कोई नहीं जाता. ಅದು ಜೋಧಾಬಾಯಿ ಪ್ಯಾಲೇಸ್. ಅಲ್ಲಿ ಏನು ಕಾಣಿಸುತ್ತಲ್ಲ ಬ್ರೌನ್ ಬಿಲ್ಡಿಂಗ್. ಸೊ ಅದು ಮೊದಲು ಜೋಧಾಬಾಯಿ ಅಂತಿದ್ರು, ಆದ್ರೆ ಆಮೇಲೆ ಈಗ ಜಹಾಂಗೀರ್ ಬಾರ್ನ್ ಪ್ಯಾಲೇಸ್ ಅಂತಾರೆ. ಮತ್ತೆ ಸಲೀಂ ಚಿಸ್ತಿ ಅವ್ರ ಫ್ಯಾಮಿಲಿಯಲ್ಲಿ ಇರ್ತದೆ, ಆದ್ರೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. And there's a very small village, and they are artists. They're making by self. He's my uncle. So I don't say you can buy many things. Okay. You can take something from him. It's like a souvenir. ಸೊ stone necklace. This is full set. Tajmehal. ಹಾಂ ಹಾಂ. And after that we go. ಸೊ ದೀನ್ ಇ ಇಲಾಯಿ ಪ್ಲೇಸ್ಗೆ ಹೋಗ್ತಾ ಇದೀವಿ. ಸೊ ದೀನ್ ಇ ಇಲಾಯಿ ಅಂದರೆ ಅಕ್ಬರ್ ಅವರು ಹೊಸ ಧರ್ಮವನ್ನು, ಎಲ್ಲ ಧರ್ಮಗಳ ಸ್ಟಡಿ ಮಾಡಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮಗಳನ್ನು ಸ್ಟಡಿ ಮಾಡಿ ಅವ್ರದ್ದೇ ಆದ ಒಂದು ಹೊಸದ ದೀನ್ ಇ ಇಲಾಯಿ ಎಂಬ ಒಂದು ಧರ್ಮವನ್ನು ಅವರು ಸ್ಟಾರ್ಟ್ ಮಾಡಿರ್ತಾರೆ. ಎಲ್ಲ ಧರ್ಮದವ್ರನ್ನ ಸ್ಟಡಿ ಮಾಡಿ. ಸೊ From this side. Look how beautiful view from here you can see. Look the beautiful architecture also. ಓಕೆ. And this is the sixth gate. When you're looking from here, it just looks like it's small bigger, but all the gate is the same size. There is no any small and no big. ಹೌದು, ಸೇಮ್ ಸೈಜ್ ಅನ್ಸಲ್ಲ. You can come little like this. From here, so this is the Friday mosque, the Jama Masjid. This time is still also one day in 5 times people come to pray here. The straight is the direction of Makkah, of the Saudi Arab. And there is a 3 steps for Imam who teaching Quran of people. So everyone comes down in floor. The Imam is a guru. He used to sit in the top. And then he teaching Quran, everyone come to listen him. ಓಕೆ. ಹಿಂದೂ, ಮುಸ್ಲಿಮ್ಸ್ ದೋನೋ? No problem, anyone. ಎನಿವನ್. ಡಿಸೈನ್ ಇದೆ. ಸೊ ನೋಡಿ, ಇದು ಆರ್ಕಿಟೆಕ್ಚರು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಮೇಲೆ ಗ್ಯಾಲರಿ ಹಾಕಿದ್ದಾರೆ. ಸೊ ಮೇಲ್ಗಡೆ ಗುಮ್ಮಟಾಕಾರದ, ಇದು ಅರ್ಧ ಗುಮ್ಮಟಾಕಾರ. ವೈಟ್ ಮಾರ್ಬಲ್ಸ್. ಸೊ ಇದು ಫತೇಪುರ್ ಬಗ್ಗೆ ಆಗಿತ್ತು. ಆ್ಯಂಡ್ ನಮಗೂ ಈಗ ಗೊತ್ತಾಗಿದ್ದು ಫತೇಪುರ್ ಬೇರೆ, ಸಿಕ್ರಿ ಬೇರೆ ಅಂತ. ಈಗ ಸಿಕ್ರಿನ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಸೊ ಏನಾಗಿದೆಪ್ಪ ಅಂತಂದರೆ, ನಾವು ಗೈಡ್ ತೊಗೊಂಡಿದ್ದು 2 ಫತೇಪುರ್ ಮತ್ತು ಸಿಕ್ರಿ 2 ಒಂದೇ ಅಂದ್ಕೊಂಡು ತೊಗೊಂಡಿದ್ವಿ. ಗೈಡು 300 ಅಂತ ಹೇಳಿದ್ರು. ಸೊ ಇಲ್ಲಿ ಬಂದರೆ ಇದು ಒಂದೇ, ಇಲ್ಲಿ ಕಾಣಿಸ್ತಾ ಇದಲ್ಲ, ಇದು ಒಂದೇ ಹೇಳಿದ್ರು ಫತೇಪುರ್ ಅಂತೆ. ಸೊ ಸಿಕ್ರಿ ಸಪ್ರೇಟ್ ಆಗಂತೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದವರು ಫತೇಪುರ್ ಕಟ್ಟಿದ್ದು, ಆಮೇಲೆ ನಂತರ ಅವ್ರ ಮಕ್ಕಳಾದಮೇಲೆ ಜಹಾಂಗೀರ್ ಹುಟ್ಟಿದ ಮೇಲೆ ಸೊ ರಾಜಧಾನಿಯಾಗಿ ಮಾಡ್ಕೋತಾರಲ್ಲ, ಅದು ಸಿಕ್ರಿನ ಕಟ್ತಾರಂತೆ. ಸೊ ಇಲ್ಲಿ ಫತೇಪುರಲ್ಲಿ ಇರೋದು ನಿಮಗೆ ಒಂದು ಏನಪ್ಪ ಅಂದರೆ ದೀನ್ ಇ ಇಲಾಯಿ, ಇದು ಏನು ಧರ್ಮ ಸ್ಥಾಪನೆ ಮಾಡ್ತಾರಲ್ಲ ಅದೊಂದು ಜಾಗ ಇದೆ. ಆಮೇಲೆ ಮತ್ತು ನಿಮಗೆ ಏನಿದೆಪ್ಪ ಅಂತಂದರೆ ಸಲೀಂ ಚಿಸ್ತಿ ಅವರ ಒಂದು ಇದಿದೆ, ದರ್ಗಾ ಇದೆ. ಆಮೇಲೆ ನೆಕ್ಸ್ಟು ಬುಲಂದ ದರ್ವಾಜಾ, ಸುರಂಗ ಮಾರ್ಗ, ಸೀಕ್ರೆಟ್ ಸುರಂಗ ಮಾರ್ಗ ಆಗ್ರಾ ಕನೆಕ್ಟ್ ಆಗೋದು. ಆಮೇಲೆ ಮತ್ತೆ ಹಮಾಮ್ ಆ್ಯಂಡ್ ಮಮ್ತಾಜ್ ಮಹಲ್, ಬಟ್ ಅದನ್ನು ನಾವು ನೋಡೋಂಗಿಲ್ಲ. ಮತ್ತು ಇನ್ನೊಂದು ಯಾವುದು ದರ್ಗಾ ಇತ್ತಲ್ಲ, ಅದು ಇದು ಸಲೀಂ ಚಿಸ್ತಿ ಅವ್ರ ದರ್ಗಾ. ಆ್ಯಂಡ್ ನಮಾಜ್ ಜಾಗ ಮಸೀದ್. ಓಕೆ. ಇಷ್ಟು ಮತ್ತು ಬುಲಂದ ದರ್ವಾಜ, ಅದೊಂದು ಮೇನ್ ದೊಡ್ಡ ದರ್ವಾಜ, ಅದೊಂದು ಈ ಫತೇಪುರ್ ಸಿಕ್ರಿಲಿದೆ. ಸೊ ನೆಕ್ಸ್ಟು ಫತೇಪುರಲ್ಲಿದೆ, ಸಾರಿ ಸಿಕ್ರಿ ಬೇರೆ ವಿಲೇಜ್, ಫತೇಪುರ್ ಬೇರೆ ವಿಲೇಜ್ ಅಂತ ಈಗ ಗೊತ್ತಾಯ್ತು ನಮಗೆ.
ನಾವೀಗ ಸಿಕ್ರಿನ ನೋಡೋಕೆ ಹೋಗ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.